ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾವು ಜಿಯೋಮಾರ್ಫಿಕ್ ಪ್ರೋಸೆಸ್ ಬಗ್ಗೆ ನೋಡೋಣ. ಜಿಯೋಮಾರ್ಫಿಕ್ ಪ್ರೋಸೆಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ ಆಗೋಕ್ಕೆ ಯಾವ್ಯಾವ ಪ್ರೋಸೆಸ್ ಅಂದರೆ ಯಾವ್ಯಾವ ಫೋರ್ಸಸ್ ಕಾರಣ ಅಂತ ಸ್ಟಡಿ ಮಾಡೋಣ. ಜಿಯೋಮಾರ್ಫಿಕ್ ಪ್ರೋಸೆಸ್ ಆಗೋಕ್ಕೆ ಎರಡು ಕಾರಣ. ಒಂದು ಎಂಡೋಜೆನಿಕ್ ಫೋರ್ಸಸ್, ಇನ್ನೊಂದು ಎಕ್ಸೋಜೆನಿಕ್ ಫೋರ್ಸಸ್. ಎಂಡೋಜೆನಿಕ್ ಫೋರ್ಸಸ್ ಅಂತಂದರೆ ಅರ್ತ್ ಸರ್ಫೇಸ್ ಒಳಗಡೆ ಇಂದ ಆಗ್ತಿರೋ ಫೋರ್ಸಸ್ಸು. ಅದರಲ್ಲಿ ಮತ್ತೆ ಎರಡು ಥರ ಇದೆ. ಒಂದು ಸಡನ್ ಮೂಮೆಂಟ್. ಸಡನ್ ಮೂಮೆಂಟಲ್ಲಿ ನಾವು ನೋಡ್ತೀವಿ ಅರ್ತ್ ಕ್ವೇಕ್, ವೋಲ್ಕ್ಯಾನಿಸಮ್. ಸ್ಲೋ ಮೂಮೆಂಟಿಗೆ ಡಯಾಸ್ಟ್ರೋಫಿಸಮ್ ಅಂತ ಕರೀತಾರೆ. ಇದರಲ್ಲಿ ಮತ್ತೆ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ. ಒಂದು ಓರೋಜೆನಿಕ್, ಇನ್ನೊಂದು ಎಪಿಯೋಜೆನಿಕ್ ಅಂತ. ಓರೋಜೆನಿಕ್ ಅಂದರೆ ಮೌಂಟೇನ್ ಬಿಲ್ಡಿಂಗ್ ಪ್ರೋಸೆಸ್, ಎಪಿಯೋಜೆನಿಕ್ ಅಂದರೆ ಕಾಂಟಿನೆಂಟ್ ಬಿಲ್ಡಿಂಗ್ ಪ್ರೋಸೆಸ್. ಮೌಂಟೇನ್ ಫಾರ್ಮೇಷನ್ ಹಿಂಗಾಗುತ್ತೆ ಅಂದರೆ ಎರಡು ಟೈಪ್ ಇಂದ ಆಗುತ್ತೆ. ಒಂದು ಕಾಂಪ್ರೆಷನ್, ಇನ್ನೊಂದು ಟೆನ್ಸೈಲ್ ಫೋರ್ಸ್. ಕಾಂಪ್ರೆಷನ್ ಅಂದರೆ ಈ ಥರ ಎರಡು ಹತ್ರ ಬರುತ್ತೆ, ಕಾಂಪ್ರೆಸ್ ಆಗೋಕ್ಕೆ ಟ್ರೈ ಮಾಡೋದು. ಸೊ ಏನಾಗುತ್ತೆ, ಎರಡು ಲ್ಯಾಂಡ್ ಫಾರ್ಮ್ ಹತ್ರ ಬರಕ್ಕೆ ಹೋದರೆ ಈ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಇದು ಎರಡು ಹತ್ರ ಬರಕ್ಕೆ ಹೋಗುತ್ತೆ. ಸೊ ಈ ಥರ ಲ್ಯಾಂಡು ಅಪ್ಲಿಫ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಒಂಥರ ವ್ಯಾಲಿ ಥರ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಟೆನ್ಸೈಲ್ ಫೋರ್ಸ್ ಅಂತಂದರೆ ಎರಡು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗೋಕೆ ಟ್ರೈ ಮಾಡುತ್ತೆ. ಅವಾಗ ಏನಾಗುತ್ತೆ, ಲ್ಯಾಂಡ್ ಫಾರ್ಮ್ಸ್ ಎರಡು ಈ ಥರ ಬೇರೆ ಬೇರೆ ಡೈರೆಕ್ಷನಲ್ಲಿ ಹೋಗೋ ಕಾರಣ ಇದು ಇಲ್ಲಿರೋ ರೀಜನ್ ಸಬ್ಡಕ್ಟ್ ಆಗುತ್ತೆ. ಇದು ಸಬ್ಡಕ್ಟ್ ಆಗಿ ಈ ಥರ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ. ಇದು ಬ್ಲಾಕ್ ಮೌಂಟೇನ್ಸ್ ಅಂತ ನಾವು ಕರಿತೀವಿ. ಎಪಿಯೋಜೆನಿಕ್ ಪ್ರೋಸೆಸ್ ಅಂದರೆ ಕಾಂಟಿನೆಂಟ್ ಫಾರ್ಮ್ ಆಗುತ್ತೆ. ಈ ಕಾಂಟಿನೆಂಟ್ ಫಾರ್ಮ್ ಇದರಲ್ಲೂ ಎರಡು ಥರ ಇದೆ, ಅಪ್ವರ್ಡ್ ಮೂಮೆಂಟ್ ಮತ್ತು ಡೌನ್ವರ್ಡ್ ಮೂಮೆಂಟ್. ಈ ಅಪ್ವರ್ಡ್ ಮೂಮೆಂಟ್ ಅಂದರೆ ಕಾಂಟಿನೆಂಟ್ ಅಪ್ ಮೂವ್ ಆಗ್ತಿದೆ, ಅಪ್ವರ್ಡ್ ಮೂಮೆಂಟ್ ಆಗ್ತಿದೆ. ಅಪ್ವರ್ಡ್ ಮೂಮೆಂಟ್ ಆಫ್ ಎಕ್ಸಾಂಪಲ್ ನಮ್ಮದು ಇಂಡಿಯನ್ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಕಾಂಟಿನೆಂಟ್ ಈಸ್ಟ್ ಅಥವಾ ವೆಸ್ಟ್ ಯಾವುದಲ್ಲಿ ನಮಗೆ ಜಾಸ್ತಿ ಅಪ್ವರ್ಡ್ ಮೂಮೆಂಟ್ ಆಗಿದೆ ಅಂದರೆ ಅಪ್ವರ್ಡ್ ಮೂವ್ ಆಗಿದೆ ಅಂತಂದರೆ ಸಿ ಸರ್ಫೇಸ್ ವಾಟರ್ ಏರಿಯಾ ಏನಾಗ್ತಿದೆ, ಕೆಳಗಡೆ ಹೋಗ್ತಾ ಇದೆ. ಸೊ ಇದು ನಮಗೆ ಎಲ್ಲಿ ನೋಡ್ತೀವಿ ಅಪ್ವರ್ಡ್ ಅಂತಂದರೆ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ. ಡೌನ್ವರ್ಡ್ ಮೂಮೆಂಟ್ ಆಗಿರೋದು ವೆಸ್ಟ್ ಕೋಸ್ಟ್. ಈ ಥರ ಎಂಡೋಜೆನಿಕ್ ಫೋರ್ಸಸ್ ನಾವು ಸಡನ್ ಮೂಮೆಂಟ್ ಮತ್ತು ಸ್ಲೋ ಮೂಮೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಅರ್ಥಕ್ವೇಕ್, ವೋಲ್ಕೆನೋ ಇರುತ್ತೆ. ಸ್ಲೋ ಮೂಮೆಂಟಲ್ಲಿ ಎಪಿಯೋಜೆನಿಕ್, ಓರೋಜೆನಿಕ್ ಅಂತ ಮೌಂಟೇನ್ ಬಿಲ್ಡಿಂಗ್ ಮತ್ತು ಕಾಂಟಿನೆಂಟಲ್ ಬಿಲ್ಡಿಂಗ್ ಪ್ರೋಸೆಸ್ ಹೆಂಗಿದೆ ಅಂತ ನೋಡಿದ್ವಿ. ಈಗ ಎಕ್ಸೋಜೆನಿಕ್ ಫೋರ್ಸಸ್ಸಲ್ಲಿ 3 ಟೈಪ್ಸ್ ಬರುತ್ತೆ: ವೆದರಿಂಗ್, ಮಾಸ್ ಮೂಮೆಂಟ್ ಮತ್ತು ಎರೋಷನ್ ಅಂತ. ಇವಾಗ ವೆದರಿಂಗ್ 1 ಅಂತ ತಗೊಂಡ್ರೆ, ವೆದರಿಂಗ್ ಅಷ್ಟೇ ನೋಡೋಕೆ ಹೋದರೆ ಅದರಲ್ಲಿ ಫಿಸಿಕಲ್ ವೆದರಿಂಗ್, ಕೆಮಿಕಲ್ ಮತ್ತು ಬಯೋಲಾಜಿಕಲ್ ವೆದರಿಂಗ್ ಅಂತ 3 ಟೈಪ್ಸ್ ಬರುತ್ತೆ. ಎಕ್ಸೋಜೆನಿಕ್ ಫೋರ್ಸಸ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ವೆದರಿಂಗು, ಮಾಸ್ ಮೂಮೆಂಟ್ ಮತ್ತು ಎರೋಷನ್ ಅಂತ. ವೆದರಿಂಗಲ್ಲಿ ಮತ್ತೆ 3 ಟೈಪ್ಸು: ಫಿಸಿಕಲ್ ವೆದರಿಂಗ್, ಕೆಮಿಕಲ್ ವೆದರಿಂಗ್, ಬಯೋಲಾಜಿಕಲ್ ವೆದರಿಂಗ್. ಫಿಸಿಕಲ್ ವೆದರಿಂಗ್ ಹೆಂಗಾಗುತ್ತೆ ಅಂತಂದರೆ ಟೆಂಪ್ರೇಚರ್ ಡಿಫ್ರೆನ್ಸ್. ಲೈಕ್ ಡೆಸರ್ಟ್ ಏರಿಯಾದಲ್ಲಿ ಏನಾಗುತ್ತೆ ಅಂತಂದರೆ, ಬಿಕಾಸ್ ಮಾರ್ನಿಂಗ್ ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತೆ ಅಲ್ಲ, ಸೊ ರಾಕ್ಸ್ ಏನಾಗುತ್ತೆ, ಎಕ್ಸ್ಪಾಂಡ್ ಆಗುತ್ತೆ.
ಹೀಟ್ ಜಾಸ್ತಿ ಇರೋ ಕಾರಣ. ನೈಟಲ್ಲಿ ಏನಾಗುತ್ತೆ, ಅದು ಕೂಲ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ, ಕೂಲ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ. ಈ ಥರ ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಈ ಥರ ಆಗೋದ್ರಿಂದ ರಾಕ್ ರಾಕ್ ಸ್ಟ್ರಕ್ಚರ್ ಏನಾಗುತ್ತೆ, ವೆದರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಒಂದು ಕಂಪ್ಲೀಟ್ ರಾಕು ವೆದರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಟೆಂಪ್ರೇಚರ್ ಎಕ್ಸಾಂಪಲ್ ಅಂದರೆ ಸೆಕೆಂಡ್ ಒನ್ನು ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್. ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ನಾವು ಎಲ್ಲಿ ನೋಡ್ತೀವಿ ಅಂದರೆ ಕೋಸ್ಟಲ್ ರೀಜನಲ್ಲಿ ನೋಡ್ತೀವಿ. ಕೋಸ್ಟಲ್ ರೀಜನಲ್ಲಿ ಕೋಸ್ಟ್ ರೀಜನಲ್ಲಿ ಏನಾಗುತ್ತೆ ಅಂತಂದರೆ ಯಾವಾಗ ವೇವ್ಸು ಟೈಡ್ಸ್ ಬರುತ್ತೆ, ರಾಕ್ಸ್ ಏನಾಗುತ್ತೆ ವೆಟ್ ಆಗುತ್ತೆ. ಯಾವಾಗ ಅದು ವೆಟ್ ಆಗುತ್ತೆ ಅದು ಎಕ್ಸ್ಪಾಂಡ್ ಆಗುತ್ತೆ. ಡ್ರೈ ಆದಾಗ ಮತ್ತೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ಈ ಥರ ಎಕ್ಸ್ಪಾನ್ಷನ್ ಕಾಂಟ್ರಾಕ್ಷನಿಂದ ವೆದರಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ರಾಸ್ಟ್ ಕೂಡ ಒಂದು ರೀಸನ್ನು. ಐಸ್ ಎಲ್ಲಿರುತ್ತೆ ಟೆಂಪ್ರೇಟ್ ರೀಜನಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಯಾವಾಗ ವಾಟರು ಐಸ್ ಫಾರ್ಮ್ ಆಗುತ್ತೆ ಅದ್ರದ್ದು ಏರಿಯಾ ಎಕ್ಸ್ಪಾಂಡ್ ಆಗುತ್ತೆ. ಅದು ಎಕ್ಸ್ಪಾಂಡ್ ಆಗಿರೋ ಕಾರಣ ಏನಾಗುತ್ತೆ, ವೆದರಿಂಗ್ ಆಗುತ್ತೆ. ಈ ಥರ ಫಿಸಿಕಲ್ ವೆದರಿಂಗ್, ಟೆಂಪ್ರೇಚರು, ವೆಟ್ಟಿಂಗ್, ಡ್ರೈಯಿಂಗು ಮತ್ತು ಐಸ್ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಮಿಕಲ್ ವೆದರಿಂಗ್ ಅಂತಂದರೆ ಎಕ್ಸಾಂಪಲು ನಾವು ಐರನ್ ಕೊಡ್ಬೋದು. ಐರನ್ನು ಯಾವ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅದು ರಸ್ಟ್ ಆಗುತ್ತೆ. ಮತ್ತು ಹಂಗೆ ವಾಟರು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ವೀಕ್ ಆ್ಯಸಿಡ್ ಆಗುತ್ತೆ. ನಾವು ನೋಡ್ತೀವಿ ಅದು ಕೋರಲ್ ರೀಫ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಲ್ಲ, ಕೋರಲ್ ರೀಫಲ್ಲಿ ಲೈಮ್ ಸ್ಟೋನ್ ಇದು ಏನು ಮಾಡುತ್ತೆ, ವೆದರ್ ಮಾಡುತ್ತವೆ. ಸೊ ಬಯೋಲಾಜಿಕಲ್ ವೆದರಿಂಗ್ ಅಂತಂದರೆ ಟ್ರೀಸ್ ರೂಟ್ಸು ಟ್ರೀ ರೂಟ್ಸ್ ಎಲ್ಲ ಒಳಗಡೆ ಹೋದಾಗ ಈ ರಾಕ್ಸ್ನ ಬ್ರೇಕ್ ಮಾಡುತ್ತೆ, ವೆದರ್ ಮಾಡುತ್ತೆ. ಸೊ ವೆದರಿಂಗ್ ಈಸ್ ಅ ಟೈಪ್ ರೀಸನ್ ಆಗೋದು ಎಕ್ಸೋಜೆನಿಕ್ ಫೋರ್ಸಸಲ್ಲಿ. ವೆದರಿಂಗ್ ಇಸ್ ಒನ್ ಟೈಪ್ ಆಫ್ ಎರೋಷನ್. ಸೆಕೆಂಡಲ್ಲಿ ಮಾಸ್ ಮೂಮೆಂಟು ಏನಾಗುತ್ತೆ, 3 ಟೈಪ್ಸಲ್ಲಿ ಬರುತ್ತೆ ಇದರಲ್ಲಿ. ಮಾಸ್ ಮೂಮೆಂಟಲ್ಲಿ ಸ್ಲೈಡು, ಫಾಲು, ಸ್ಲಂಪ್ ಅಂತ. ಸ್ಲೈಡ್ ಅಂತಂದರೆ ಸ್ಲೋಪ್, ಒಂದು ಮೌಂಟೇನ್ ಇದ್ದಾರೆ, ಈ ಸ್ಲೋಪಲ್ಲಿ ಈ ಸ್ಲೋಪ್ ಆಧಾರದ ಮೇಲಿಂದನೇ ಅದು ಸ್ಲೈಡ್ ಆಗ್ತಾ ಬರುತ್ತೆ. ಇದು ಕಾಂಟ್ಯಾಕ್ಟಿಂದನೇ ಸ್ಲೈಡ್ ಆಗುತ್ತೆ. ಬಟ್ ಫಾಲ್ ಅಂತಂದರೆ ಫ್ರೀ ಫಾಲ್ ಆಗುತ್ತೆ. ಇಲ್ಲಿಂದ ರಾಕ್ಸ್ ಕೆಳಗಡೆ ಬಿದ್ದರೆ ಸ್ಲೋಪ್ ಜೊತೆ ಅದು ಬರೋದಿಲ್ಲ, ಡೈರೆಕ್ಟಾಗಿ ಹಿಂಗೆ ಕೆಳಗಡೆ ಬರುತ್ತೆ. ಇದು ಫಾಲ್ ಅಂತ. ಸ್ಲಂಪ್ ಅಂತಂದರೆ ಒಂದು ರಾಕು ಕೆಳಗಡೆ ಬೀಳುವಾಗ ಬ್ಯಾಕ್ವರ್ಡ್ ರೊಟೇಷನಿಂದ ಒಂದು ರಾಕ್ಸ್ ಈ ಥರ ಬ್ಯಾಕ್ವರ್ಡ್ ರೊಟೇಟ್ ಆಗಿ ಕೆಳಗೆ ಬೀಳ್ತಾ ಇರುತ್ತೆ. ಅದಕ್ಕೆ ನಾವು ಸ್ಲಂಪ್ ಅಂತ ಕರಿತೀವಿ. ಈ ಮಾಸ್ ಮೂಮೆಂಟಲ್ಲಿ ನಮಗೆ ರಾಕ್ ಫಾಲು, ಸ್ಲೈಡು ಮತ್ತು ಲ್ಯಾಂಡ್ ಸ್ಲೈಡ್ ಕೂಡ ನಾವು ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಪು ಇರೋಷನ್ನು ತುಂಬ ಏಜೆಂಟ್ದಿಂದ ಇರೋದಾಗುತ್ತೆ. ಅಂದರೆ ವಾಟರಿಂದ, ವಿಂಡಿಂದ, ಓಷನ್ ವೇವ್ಸಿಂದ, ಮತ್ತು ಯಾವ ಟೈಪ್ ಅಂದರೆ ಗ್ಲೇಷಿಯರ್ಸಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಇರೋಷನ್ ಮತ್ತು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ಈ ಏಜೆಂಟ್ಸಿಂದ ಆಗುತ್ತೆ. ಅದೇ ಯಾವ ಥರ ಲ್ಯಾಂಡ್ ಫಾರ್ಮ್ ಆಗುತ್ತೆ ಅಂತ ನಾವು ನೋಡೋಣ. ಸೊ ಲ್ಯಾಂಡ್ ಫಾರ್ಮ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ರಿವರ್ಸು ಆ್ಯಕ್ಚುಲಿ ಎಲ್ಲಿ ಮೌಂಟೇನ್ಸ್ ಮೇಲೆ ಒರಿಜಿನ್ ಆಗುತ್ತೆ. ಈ ಒರಿಜಿನ್ ಆದಾಗ ಅದು 3 ಫೇಸಿಂದ ಹೋಗುತ್ತೆ. ಫಸ್ಟ್ ಫೇಸು ಅಂತಂದರೆ ಫೇಸು ತುಂಬಾ ಇರುತ್ತೆ, ಅದು ಫಾಸ್ಟಾಗಿರುತ್ತೆ ಹೆಂಗಿದ್ದಾಗ. ಯಾವಾಗ ಅದು ಕೆಳಗಡೆ ಪ್ಲೇನ್ಸ್ ಮೇಲೆ ಬರುತ್ತೆ ಅವಾಗ ಏನಾಗುತ್ತೆ, ಅದು ಮಿಡಲ್ ಫೇಸ್ ಅಥವಾ ಇದು ಮೆಚ್ಯೂರ್ ಫೇಸ್ ಅಂತಲೂ ಕೂಡ ಹೇಳ್ತಾರೆ. ಯಾವಾಗ ಅದು ಪ್ಲೇನ್ಸಿಂದ ಹೋಗಿ ಲಾಸ್ಟು ಓಷನ್ ಸೇರುವಾಗ ಫುಲ್ ಸ್ಲೋ ಆಗಿಬಿಡುತ್ತೆ. ಇದು ಓಲ್ಡ್ ಏಜ್ ಆಫ್ ರಿವರ್. ಈ ಸ್ಟೇಜಿನಿಂದ ಪಾಸ್ ಆಗುವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಅದನ್ನು ಕ್ರಿಯೇಟ್ ಮಾಡುತ್ತೆ. ಫಸ್ಟ್ ಹೆಂಗಿದ್ದಾಗ ಮೌಂಟೇನ್ಸಿಂದ ಬರುವಾಗ ತುಂಬ ಫಾಸ್ಟ್ ಆಗಿರೋ ಕಾರಣ ಅದು ಎರೋಷನ್ ಮಾಡಿ ಈ ಥರ ವಿ ಶೇಪ್ ವ್ಯಾಲೀಸ್, ಕ್ಯಾನಿಯಾನ್ ಈ ಥರ ಲ್ಯಾಂಡ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡುತ್ತೆ ಏಜ್ ಇದ್ದಾಗ. ಮತ್ತು ವಾಟರ್ ಫಾಲ್ಸ್ ಕೂಡ. ಇಲ್ಲಿ ಹಾರ್ಡ್ ರಾಕು, ಸಾಫ್ಟ್ ರಾಕು. ಯಾವಾಗ ಅದು ಹಾರ್ಡ್ ರಾಕು ಎರೋಡ್ ಆಗೋದಿಲ್ಲ, ಅದಕ್ಕೆ ಸಾಫ್ಟ್ ರಾಕ್ ಎರೋಡ್ ಆಗಿ ಈ ಥರ ಒಂಥರ ಪೂಲ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇದನ್ನು ಪ್ಲಂಗ್ ಪೂಲ್ ಅಂತ ಕರಿತೀವಿ.
ಇದನ್ನ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಮಿಡಲ್ ಫೇಸಲ್ಲಿ, ರಿವರ್ಸ್ನ ಮಿಡಲ್ ಫೇಸಲ್ಲಿ ಅದು ಮ್ಯಾಂಡರಿಂಗ್ ಅನ್ನೋ ಲ್ಯಾಂಡ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಹೆಂಗಾಗುತ್ತೆ ಅಂದರೆ, ಯಾವಾಗ ಪ್ಲೇನ್ಸ್ ಮೇಲೆ ಬರುತ್ತೆ, ಈ ಥರ ಸ್ವಿಂಗಲ್ಲಿ ರಿವರು ಈ ಥರ ಹೋಗ್ತಾ ಹೋಗುತ್ತೆ. ಸ್ವಿಂಗ್ ಒಂದು ಕಡೆ, ಈ ಕಡೆ ಒಂದು ನೆಕ್ಸ್ಟ್ ಈ ಕಡೆ, ಹಿಂಗೆ ಸ್ವಿಂಗ್ ಆಗಿ ಹೋಗ್ತಾ ಇರುತ್ತೆ. ಇದಕ್ಕೆ ಮ್ಯಾಂಡರಿಂಗ್ ಅಂತ ನಾವು ಕರಿತೀವಿ. ಇದು ಮಿಡಲ್ ಫೇಸ್. ನೆಕ್ಸ್ಟ್ ಬರ್ತಾ ಅದು ಏಜ್ ಓಲ್ಡ್ ಏಜ್ ಆದಂಗೆ ಅದು ಸ್ಲೋ ಆಗುತ್ತೆ ಮೂಮೆಂಟು. ಸ್ಲೋ ಆಗಿ ಈ ಥರ ಏನಾಗುತ್ತೆ, ಈ ಮ್ಯಾಂಡ್ರಿಂಗಿಂದ ಇದೊಂಥರ ಕಟ್ ಆಗಿಬಿಡುತ್ತೆ. ಇದು ಕಟ್ ಆಗಿ ಒಂದು ಲೇಕ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಆಸ್ಪೋ ಲೇಕ್ ಅಂತ ಕರಿತೀವಿ. ಮತ್ತು ಈ ಮಿಡಲ್ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಫ್ಲಡ್ ಪ್ಲೇನ್ಸ್ ಮತ್ತು ಲೆವೀಸ್, ಯಾವಾಗ ಫ್ಲಡ್ ಬರುತ್ತೆ, ರಿವರು ಕೆಲವು ಡಿಪಾಸಿಟ್ ಫೈನ್ ಆಗಿರೋ ಡಿಪಾಸಿಟ್ಸ್, ತುಂಬ ಫರ್ಟೈಲ್ ಡಿಪಾಸಿಟ್ ಕ್ಯಾರಿ ಮಾಡ್ತಾ ಇರುತ್ತೆ. ಯಾವಾಗ ಫ್ಲಡ್ ಬರುತ್ತೆ, ಅದರದ್ದು ಫ್ಲಡ್ ಬಂದಾಗ ಅದು ತುಂಬ ಜಾಸ್ತಿ ಏರಿಯಾನ ಕವರ್ ಮಾಡುತ್ತೆ. ಯಾವಾಗ ಅದು ಮತ್ತೆ ನಾರ್ಮಲ್ ಪೊಸಿಷನಿಗೆ ಬರುತ್ತೆ, ಅದು ಮತ್ತೆ ಇಷ್ಟೇ ಆಗುತ್ತೆ. ಸೊ ಇಲ್ಲಿ ಈ ಪ್ಲೇನ್ನು ತುಂಬ ಫರ್ಟೈಲ್ ಆಗಿರುತ್ತೆ. ಇದನ್ನು ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಮತ್ತು ರಿವರ್ ಅಕ್ಕಪಕ್ಕದಲ್ಲೇ ಒಂದು ಸ್ವಲ್ಪ ಡೆಪಾಸಿಟ್ ಈ ಥರ ಹೈಟಲ್ಲಿ ಅದು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಲಿವಿ ಅಂತ ಕರಿತೀವಿ. ಇವೆಲ್ಲ ಡೆಪಾಸಿಷನಲ್ ಫೀಚರ್ಸು. ಮತ್ತು ನೆಕ್ಸ್ಟು ಲೆವೀಸ್ ಆದಮೇಲೆ ಏನಾಗುತ್ತೆ ಅಂತಂದರೆ, ಯಾವಾಗ ಲಾಸ್ಟ್ ಫೇಸಲ್ಲಿ ಬರುತ್ತೆ, ಇದು ಒಂದು ರಿವರು ಡಿಫ್ರೆಂಟ್ ಚಾನಲ್ ಆಗಿ ಡಿವೈಡ್ ಆಗುತ್ತೆ. ಅದನ್ನು ನಾವು ಡಿಸ್ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಈ ಟೋಟಲ್ ಫಿಗರನ್ನು ನಾವು ಡೆಲ್ಟಾ ಅಂತ ಕರಿತೀವಿ. ಸೊ ಈ ಲ್ಯಾಂಡ್ ಫಾರ್ಮ್ಸಸ್ಸು ರಿವರಿಂದ ಕ್ರಿಯೇಟ್ ಮಾಡಿರೋ ಲ್ಯಾಂಡ್ ಫಾರ್ಮ್ಸ್. ಕೆಲವು ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಇರುತ್ತೆ, ಇನ್ನು ಕೆಲವು ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಇದೆ. ಇರೋಷನಲ್ ಲ್ಯಾಂಡ್ ಫಾರ್ಮ್ ಅಂತಂದರೆ ಈ ಥರ ವಿ ಶೇಪ್ ವ್ಯಾಲಿ, ಜಾರ್ಜ್ ಕ್ಯಾನ್ಯಾನ್ ಮತ್ತು ವಾಟರ್ ಫಾಲ್, ಇದೆಲ್ಲ ಇರೋಷನಲ್ ಲ್ಯಾಂಡ್ ಫಾರ್ಮ್ಸು. ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸು ಅಂತಂದರೆ ನಾವು ನೋಡಿದ್ವಲ್ಲ, ಫ್ಲಡ್ ಪ್ಲೇನು, ಲೆವೀಸು, ಮ್ಯಾಂಡರಿಂಗು, ಆಸ್ಪೋ ಲೇಕ್ ಮತ್ತು ಡೆಲ್ಟಾ. ಲಾಸ್ಟ್ ಎಂಡಲ್ಲಿ ಫಾರ್ಮ್ ಆಗ್ತಿರೋದು ಡೆಲ್ಟಾ. ಮತ್ತು ಈ ಥರ ಡಿಸ್ಟ್ರಿಬ್ಯೂಟ್ ಆಗಿ ಇದನ್ನು ರಿವರ್ ಡಿಫ್ರೆಂಟ್ ಚಾನಲ್ ಆಗೋದ್ರಿಂದ ಇದಕ್ಕೆ ಡಿಸ್ಟ್ರಿಬ್ಯೂಟರೀಸ್ ಅಂತ ನಾವು ಕರಿತೀವಿ. ಕಾರ್ಸ್ಟ್ ಟೋಪಾಲಜಿ ಅಂತಂದರೆ ಲೈಮ್ ಸ್ಟೋನ್ ಇಂದ ಫಾರ್ಮ್ ಆಗುತ್ತೆ. ಲೈಮ್ ಸ್ಟೋನ್ ಇರೋ ಏರಿಯಾದಲ್ಲಿ ಈ ಟೈಪ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗುತ್ತೆ. ಇದರಲ್ಲೂ 2 ಟೈಪ್ ಆಫ್ ಲ್ಯಾಂಡ್ ಫಾರ್ಮ್ ಇದೆ. ಒಂದು ಎರೋಷನಲ್ ಲ್ಯಾಂಡ್ ಫಾರ್ಮ್ಸು, ಇನ್ನೊಂದು ಡಿಪಾಸಿಷನಲ್ ಲ್ಯಾಂಡ್ ಫಾರ್ಮ್ಸ್. ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಅಂದರೆ ಏನು ಬರುತ್ತೆ ಅಂತಂದರೆ, ಫಸ್ಟು ಎಲ್ಲದು ವಾಟರ್ ಹೋಗುತ್ತೋ, ಎಲ್ಲಿ ವಾಟರ್ ಜೊತೆ ಜೊತೆಗೆ ಲೈಮ್ ಸ್ಟೋನ್ ಇರೋ ಏರಿಯಾ ಏನಾಗುತ್ತೆ, ಡಿಸಾಲ್ವ್ ಆಗಿ ಈ ಥರ ಹೋಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ನಾವು ಸಿಂಕ್ ಹೋಲ್ಸ್ ಅಂತ ಕರಿತೀವಿ. ಇದು ಸಿಂಕ್ ಹೋಲ್ಸೇ ಸ್ವಲ್ಪ ಲಾರ್ಜ್, ದೊಡ್ಡ ಎರಡೆರಡು ಸಿಂಕ್ ಹೋಲ್ ಜಾಯಿನ್ ಆದಾಗ ಅದನ್ನು ನಾವು ಡೊಲೈನ್ ಅಂತ ಕರಿತೀವಿ. ಇದೇ ಡೊಲೈನು ದೊಡ್ಡ ಡೊಲೈನ್ಸ್ ಸೇರಿದಾಗ ಉಲುವ ಅಂತ ಆಗುತ್ತೆ. ಇದು ತುಂಬಾ ದೊಡ್ಡದಾಗಿರೋ ಈ ಥರ ದೊಡ್ಡದಾಗಿರೋ ಹೋಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಥರ ಕೇವ್ಸು ಈ ಇರೋಷನಲ್ ಲ್ಯಾಂಡ್ ಫಾರ್ಮ್ಸಿಂದನೇ ಫಾರ್ಮ್ ಆಗಿರೋ ಕಾರಣ ಇದೂ ಇರೋಷನಲ್ ಫೀಚರ್. ಡೆಪಾಸಿಷನಲ್ ಫೀಚರ್ ಅಂತಂದರೆ ಇದು ಸ್ಟೆಲೆಕ್ಸೈಟ್ ಮತ್ತು ಸ್ಟೆಲಗ್ಮೈಟ್ ಅಂತ. ಇದೇನಾಗುತ್ತೆ ಅಂತಂದರೆ, ಸ್ಟೆಲೆಕ್ಸೈಟ್ ಅಂತಂದರೆ ಈ ಥರ ಮೇಲೆ ಡೆಪಾಸಿಟ್ ಆಗಿರೋ ರಾಕ್ಸ್, ಈ ಥರ ಕೇವ್ ಇರುತ್ತಲ್ಲ, ಈ ಮೇಲೆ ಡೆಪಾಸಿಟ್ ಆಗಿರೋದು ಸ್ಟೆಲೆಕ್ಸೈಟು. ಸ್ಟೆಲಗ್ಮೈಟ್ ಅಂತಂದರೆ ಸ್ಟೆಲಗ್ಮೈಟ್ ಜಿ ಅಂತ ಬಂದಾಗ ಜಿ ಕೆಳಗಡೆ. ಇದು ಎರಡು ಯಾವಾಗ ಜಾಯಿನ್ ಆಗುತ್ತೆ, ಮೇಲಿಂದ ಕೆಳಗಡೆ ಎರಡೂ ಶೇಪು, ಇದನ್ನು ಏನಂತ ನಾವು ಅಂತ ಕರಿತೀವಿ ಅಂದರೆ ಪಿಲ್ಲರ್ ಅಂತ ಕರಿತೀವಿ. ಇವು ಡೆಪಾಸಿಷನಲ್ ಫೀಚರ್ಸ್. ಗ್ಲೇಷಿಯರಿಂದ ಯಾವ್ಯಾವ ಥರ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಈ ಗ್ಲೇಷಿಯರು ಯಾವಾಗ ಅದು ಕೆಳಗೆ ಹೋಗುತ್ತೆ ಅಥವಾ ಗ್ಲೇಷಿಯರ್ ಯಾವಾಗ ಕರಗಿ ಹೋಗುತ್ತೆ, ಒಂದು ಲಾರ್ಜ್ ಗ್ಲೇಷಿಯರು ಈ ಥರ ಲ್ಯಾಂಡ್ ಫಾರ್ಮ್, ಯು ಶೇಪ್ ಲ್ಯಾಂಡ್ ಫಾರ್ಮ್ ಮೌಂಟೇನ್ಸ್ ಮೇಲೆಲ್ಲ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಸರ್ಕ್ ಅಂತ ಕರಿತೀವಿ ಅಥವಾ CWM ಅಂತಲೂ ಕರೀತಾರೆ.
ಮತ್ತು ಕೋರೀಸ್ ಅಂತಲೂ ಇದನ್ನು ಕರೀತಾರೆ. ಈ ಥರ ಇವೆರಡೂ ಎಲ್ಲಿ ಜಾಯಿನ್ ಆಗುತ್ತೋ ಆ ಪಾಯಿಂಟು ಈ ಪಾಯಿಂಟ್ನ ಪಿರಮಿಡಲ್ ಪೀಕ್ ಅಥವಾ ಹಾರ್ನ್ ಅಂತ ಕರಿತೀವಿ. ಇವೆರಡೂ ಈ ಥರ ಎರಡು ಕೋರೀಸ್ ಯಾವಾಗ ಕನೆಕ್ಟ್ ಆಗುತ್ತೆ, ಇದು ಈ ಮಿಡಲ್ ಒಂಥರ ರಿಜಸ್ ಥರ ಶಾರ್ಪ್ ಕಾಣ್ತಿರೋ ಏರಿಯಾನ ಏನಂತ ಕರಿತೀವಿ, ಎರಿಟ್ಸ್ ಅಂತ ಕರಿತೀವಿ. ಇದು ಯಾವಾಗ ಇಲ್ಲಿ ಕೋರೀಸ್ ಅಥವಾ ಸೀಡಮ್ನಿಯಮ್ ಅಲ್ಲಿ ನೀರು ಯಾವಾಗ ತುಂಬಿಕೊಳ್ಳುತ್ತೋ ಅದನ್ನು ಟಾರ್ ಲೇಕ್ ಅಂತ ಕರಿತೀವಿ. ಸೊ ಇದು ಲ್ಯಾಂಡ್ ಫಾರ್ಮ್ಸು ಅಪ್ಪರ್ ಏರಿಯಾ ಅಲ್ಲಿ ಫಾರ್ಮ್ ಆಗ್ತಿರೋದು ಗ್ಲೇಷಿಯರಿಂದ ಫಾರ್ಮ್ ಆಗ್ತಿರೋ ಲ್ಯಾಂಡ್ ಫಾರ್ಮ್ಸ್. ಬೇರೆ ಬೇರೆ ಮತ್ತೆ ಲ್ಯಾಂಡ್ ಫಾರ್ಮ್ಸು ಅದು ಕ್ರಿಯೇಟ್ ಆಗುತ್ತೆ. ಲೈಕ್ ಲೋಚಿ ಮೌಂಟೇನ್ ಅಂತ. ಲೋಚ್ ಮೌಂಟೇನ್ ಅಂತಂದರೆ ಯಾವಾಗ ಗ್ಲೇಷಿಯರ್ದು ಈ ಥರ ಐಸ್ ಮೂಮೆಂಟ್ ಆಗ್ತಿದೆ, ಲಾರ್ಜ್ ಐಸು ಫುಲ್ ದೊಡ್ಡದಾಗಿರೋ ಈ ಥರ ಮೂಮೆಂಟ್ ಆಗಿರುವಾಗ ಇದೇನಾಗುತ್ತೆ, ಈ ಥರ ಬಂದು ಇಲ್ಲಿ ಎರೋಷನ್ ಆಗುತ್ತೆ. ಇದು ಎರೋಷನ್ ಆಗಿ ಈ ಥರ ಎಲ್ಲ ಪೀಸಸ್ ಎಲ್ಲ ಬಿತ್ಕೊಂಡಿದೆ. ಈ ಥರ ಮೌಂಟೇನ್ ಚಿಕ್ಕದಾಗಿರೋದು ಕ್ರಿಯೇಟ್ ಆಗುತ್ತೆ. ಅದನ್ನು ರೋಚ್ ಮೌಂಟೇನ್ ಅಂತ ಕರಿತೀವಿ. ಎಸ್ಕರ್ಸ್ ಅಂತ ಬರುತ್ತೆ. ಈ ಥರ ಕ್ರೆಸೆಂಟ್ ಶೇಪಲ್ಲಿ ಅರ್ಧ ಚಂದ್ರನ ಹತ್ರ ಶೇಪ್ ಥರ ಇರೋ ಡೆಪಾಸಿಟ್ನ ಎಸ್ಕರ್ಸ್ ಅಂತ ಕರಿತೀವಿ. ಡಂಬ್ಲಿನ್ ಅಂದರೆ ಈ ಥರ ಚಿಕ್ಕದಾಗಿರೋ ಮೌಂಟೇನ್ಸ್ ಸ್ಟ್ರಕ್ಚರ್ನ ಡ್ರಮ್ಲಿನ್ಸ್ ಅಂತ ಕರಿತೀವಿ. ಮೊರೈನ್ಸ್ ಅಂತಂದರೆ ಗ್ಲೇಷಿಯರಲ್ಲಿ ಉಳ್ಕೊಂಡಿರೋ ಸಣ್ಣ ಸಣ್ಣ ಚಿಕ್ಕ ಡೆಪಾಸಿಟ್. ಈ ಡೆಪಾಸಿಟ್ಸು ಮೇಜರ್ ಈ ಥರ ಐಸ್ ಮೂಮೆಂಟ್ ಆಗುವಾಗ ಈ ಥರ ಪಕ್ಕದಲ್ಲಿ ಈ ಥರ ಡೆಪಾಸಿಟ್ ಸೆಟಲ್ ಆಗುತ್ತೆ. ಇದನ್ನು ಲ್ಯಾಟ್ರಲ್ ಮೊರೈನ್ ಅಂತ ಕರಿತೀವಿ. ಮಿಡಲ್ ಡೆಪಾಸಿಟ್ ಆಗೋದನ್ನ ಮೀಡಿಯಲ್ ಮೊರೈನ್ ಅಂತ ಕರೀತಾರೆ. ಎಂಡಲ್ಲಿ ಈ ಥರ ಎಂಡಲ್ಲಿ ಡೆಪಾಸಿಟ್ ಆಗೋದನ್ನು ಎಂಡ್ ಮೊರೈನ್ ಅಂತ ಕರಿತೀವಿ. ಈ ಥರ ಗ್ಲೇಷಿಯರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ನ ನಾವು ನೋಡಿದ್ವಿ. ಇದು ಒಂಥರ ಲ್ಯಾಂಡ್ ಫಾರ್ಮು. ಇದನ್ನು ಕ್ರ್ಯಾಗ್ ಮತ್ತು ಟೇಲ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಇದು ಹಾರ್ಡ್ ರಾಕ್, ಇದು ತುಂಬಾ ಹಾರ್ಡ್ ರಾಕ್ ಇರೋ ಕಾರಣ ಇದು ಎರೋಡ್ ಆಗೋದಿಲ್ಲ. ಯಾವಾಗ ಐಸ್ ಮೂಮೆಂಟ್ ಆಗುತ್ತೆ ಇದು ಎರೋಡ್ ಆಗೋದಿಲ್ಲ. ಬಟ್ ಇದು ಸಾಫ್ಟ್ ರಾಕ್ ಏನಿರುತ್ತೆ ಇದು ಎರೋಡ್ ಆಗಿಬಿಡುತ್ತೆ. ಸೊ ಈ ಥರ ಸ್ಟ್ರಕ್ಚರ್, ಈ ಥರ ಒಂದು ದೊಡ್ಡದಾಗಿರೋ ಹಾರ್ಡ್ ರಾಕು ಅದ್ರ ಪಕ್ಕದಲ್ಲೇ ಸಾಫ್ಟ್ ರಾಕ್ ಇರೋ ಕಾರಣ ಈ ರಾಕು ಎರೋಡ್ ಆಗುತ್ತೆ. ಸೊ ಈ ಥರ ಇದು ಎರೋಡ್ ಆಗಿರೋ ತನ ಈ ಥರ ಟೇಲ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ಕ್ರ್ಯಾಗ್ ಆ್ಯಂಡ್ ಟೇಲ್ ಅಂತ ಕರಿತೀವಿ. ಸೊ ನಾವು ನೋಡಿದ್ವಿ ಇದರಲ್ಲಿ ಎಸ್ಕರ್ಸ್ ಅಂದರೆ ಕ್ರೆಸೆಂಟ್ ಶೇಪ್ ಇರೋದು, ಡ್ರಮ್ ಲೈನ್ ಅಂದರೆ ಈ ಥರ ಚಿಕ್ಕದಾಗಿರೋ ಮೌಂಟೇನ್ಸು, ಇದನ್ನು ಕ್ರ್ಯಾಗ್ ಆ್ಯಂಡ್ ಟೇಲ್ ಅಂತ ಕರಿತೀವಿ. ಮತ್ತು ಮೊರೈನ್ಸ್ ಅಂತಂದರೆ ಡೆಪಾಸಿಟ್ಸ್, ಅದು ಎಲ್ಲಿ ಎಂಡಲ್ಲಿ ಆಗಿದ್ರೆ ಲೆಟಲ್ ಮೊರೈನ್, ಮಿಡಲ್ ಆಗಿದ್ರೆ ಮೀಡಿಯಲ್ ಮೊರೈನ್, ಲೆಂಡಲ್ಲಿ ಆಗಿದ್ರೆ ಎಂಡ್ ಮೊರೈನ್ ಟರ್ಮಿನಲ್ ಮೊರೈನ್ ಅಂತ ಕರಿತೀವಿ. ನೆಕ್ಸ್ಟು ಓಷನಿಂದ ಯಾವುದೇ ಥರ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗಿದೆ ಅಂತ ನೋಡೋಣ. ಓಷನಿಕ್ ವೇವ್ಸಿಂದ ಈ ಥರ ಒಂದು ಕ್ರ್ಯಾಕ್ಸ್, ಓಷನ್ ವೇವ್ಸು ಈ ಥರ ಒಂದು ರಾಕಿಗೆ ಬಡ್ದು ಏನಾಗುತ್ತೆ ಅಂದರೆ ಕ್ರ್ಯಾಕ್ಸ್ ಕ್ರಿಯೇಟ್ ಆಗುತ್ತೆ. ಈ ಕ್ರ್ಯಾಕ್ಸು ಮತ್ತೆ ಹೊಡೆದು ಈ ಥರ ಒಂದು ಕೇವ್ಸ್ ಕ್ರಿಯೇಟ್ ಆಗುತ್ತೆ. ಅದು ಯಾವಾಗ ಇದಕ್ಕೆ ಈ ಕಡೆ ಪಕ್ಕದಿಂದನೂ ರಾಕ್ ಪೂರ ಎರೋಡಾದಾಗ ಅದು ಈ ಥರ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅದನ್ನು ನಾವು ಆರ್ಕ್ ಅಂತ ಕರಿತೀವಿ. ಯಾವಾಗ ಇದು ಆರ್ಕು ಕೂಡ ಈ ಥರ ಇರೋದು ಮತ್ತೆ ಇಲ್ಲಿ ಬ್ರೇಕ್ ಆಗಿ ಒಂದು ಸಿಂಗಲ್ ಸ್ಟೋನ್ ಆಗಿ ಈ ಥರ ಹೊಡ್ಕೊಳ್ತೀವಿ, ಅದನ್ನು ಸ್ಟ್ಯಾಕ್ ಅಂತ ಕರಿತೀವಿ. ಇದು ಮತ್ತೆ ಯೋಜನ್ ಆಗಿ ಚಿಕ್ಕದಾಗುತ್ತಲ್ಲ, ಈ ಥರ ಚಿಕ್ಕದ ಸ್ಟಮ್ ಅಂತ ಕರಿತೀವಿ. ಮತ್ತು ಇದು ಓಷನಿಕ್ ವೇವ್ಸ್ ಇಂದನೇ ಬೀಚಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಈ ಥರ ಲ್ಯಾಂಡ್ ಫಾರ್ಮ್ ಕ್ಲಿಫ್ ಕ್ರಿಯೇಟ್ ಆಗುತ್ತೆ. ಮತ್ತು ರಿವರ್ಸಿಂದ ಬರ್ತಿರೋ ವಾಟರ್ ಯಾವಾಗ ಓಷನ್ಸಿಗೆ ಮೀಟ್ ಆಗುತ್ತೆ ಅದನ್ನು ಡೆಲ್ಟಾ ರೀಜನ್ ಅಂತ ಕರಿತೀವಿ. ಲಗೂನ್ಸ್ ಅಂತಂದರೆ ಈ ಥರ ಡೆಪಾಸಿಟ್ ಓಷನ್ಸ್ನಲ್ಲಿ ಕಂಪ್ಲೀಟ್ ಆಗಿರೋ ಕಟ್ ಆಗಿಬಿಡುತ್ತೆ, ಇದು ಡೆಪಾಸಿಟ್ ಆಗಿರೋ ಕಾರಣ ಇದನ್ನು ಲಗೂನ್ಸ್ ಅಂತ ಕರಿತೀವಿ. ಇದು ಸಾಲ್ಟ್ ವಾಟರ್ ಇರುತ್ತೆ ಇದರಲ್ಲಿ. ಇದು ಲ್ಯಾಂಡು, ಇದು ಓಷನ್ನು.
ಲ್ಯಾಂಡ್ ಮತ್ತು ಓಷನ್ ಮಧ್ಯದಲ್ಲಿ ಈ ಥರ ಯಾವಾಗ ಡೆಪಾಸಿಟ್ ಆಗಿರುತ್ತೆ ಓಷನಿಕ್ ವೇವ್ಸಿಂದ ಡೆಪಾಸಿಟ್ ಆಗಿರೋ ಇದೊಂಥರ ಸ್ಟ್ಯಾಂಡ್ ಬಾರ್ ಅಂತ ಕರಿತೀವಿ. ಯಾವಾಗ ಈ ಥರ ಐಲ್ಯಾಂಡ್ಸ್ ಎಲ್ಲರೂ ಕ್ರಿಯೇಟ್ ಆಗಿದ್ರೆ ಅದು ಐಲ್ಯಾಂಡಿಂದ ಲ್ಯಾಂಡಿಗೆ ಕನೆಕ್ಟ್ ಆಗಿದ್ರೆ ಅದನ್ನು ಟಮೋಲ ಅಂತ ಕರಿತೀವಿ. ಸೊ ಇವಾಗ ಓಷನ್ಸಿಂದ ಯಾವ ಥರ ಲ್ಯಾಂಡ್ ಫಾರ್ಮ್ಸ್ನ ವೇಟ್ ಮಾಡುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ನಾವು ವಿಂಡ್ ನೋಡೋಣ. ವಿಂಡಿಂದ ಯಾವ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ವಿಂಡ್ ಏನಾಗುತ್ತೆ, ಈ ಥರ ಮಶ್ರೂಮ್ ರಾಕ್ ಅಥವಾ ಪೆಡಿಸ್ಟಲ್ ರಾಕ್ ಅಂತಲೂ ಕರೀತಾರೆ ಇದನ್ನು. ಈ ಥರ ಎರೋಷನ್ ಇಲ್ಲಿ ಕೆಳಗಿಂದ ತುಂಬ ಜಾಸ್ತಿ ಎರೋಷನ್ ಆಗಿರೋ ಕಾರಣ ಇದು ಶೇಪ್ ಒಂಥರ ಮಶ್ರೂಮ್ ಶೇಪಲ್ಲಿ ಇರುತ್ತೆ. ಅದಕ್ಕೆ ಇದನ್ನು ಮಶ್ರೂಮ್ ರಾಕ್ ಅಂತ ಕರಿತೀವಿ. ಮತ್ತು 2 ಟೈಪ್ ಆಫ್ ಇದು ಬರ್ಚನ್ಸ್ ಮತ್ತು ಲಾಂಗಿಟ್ಯೂಡ್ನಲ್ ಡೂನ್ಸ್. ಡೆಸರ್ಟಲ್ಲಿ ನೋಡಿದ್ವಿ ಒಂದು ಈ ಥರ ಡೂನ್ಸ್ ಇರುತ್ತೆ, ಇದನ್ನು ಡೂನ್ಸ್ ಅಂತ ಕರೀತಾರೆ. ಇದು ಕ್ರಿಶನ್ ಶೇಪ್ ಅರ್ಧ ಚಂದ್ರ ಶೇಪಲ್ಲಿದ್ದರೆ ಇದನ್ನು ಬರ್ಚನ್ಸ್ ಅಂತ ಕರಿತೀವಿ. ಈ ಥರ ಲಾಂಗಿಟ್ಯೂಡ್ನಲ್ ಅಂತಂದರೆ ಈ ಥರ ವಿಂಡ್ ಈ ಥರ ಮೂವ್ ಆಗ್ತಿದೆ ಅಂದರೆ ಇಲ್ಲಿಷ್ಟು ಡೆಪಾಸಿಟ್ ಹಿಂಗೆ ಆಗ್ತಾ ಹೋಗುತ್ತೆ, ಅದನ್ನು ಲಾಂಗಿಟ್ಯೂಡ್ನಲ್ ಡೂನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್. ಡೆಸರ್ಟ್ ಮೇಲಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸು. ಇದು ಇನ್ಸಲ್ಬರ್ಗ್ ಅಂತ ಕರೀತಾರೆ. ಅಂದರೆ ಸಿಂಗಲ್ ಉಳ್ಕೊಂಡಿರುತ್ತೆ. ಇದು ಫುಲ್ ಡೆಸರ್ಟಲ್ಲೇ ಇದೊಂದು ಸಿಂಗಲ್ ಸ್ಟೋನ್ ಉಳ್ಕಿರೋ ಕಾರಣ ಇದನ್ನು ಇನ್ಸಲ್ಬರ್ಗ್ ಅಂತ ಕರಿತೀವಿ. ನೆಕ್ಸ್ಟು ಈ ಥರ ಮೀಸಾ ಅಂತಂದರೆ ಒಂದು ಹಾರ್ಡ್ ರಾಕ್ ಮೇಲಿರೋ ಕಾರಣ ಕೆಳಗಡೆ ಸಾಫ್ಟ್ ರಾಕ್ ಇದೆ, ಅದಕ್ಕೆ ಈ ಥರ ಕಂಪ್ಲೀಟ್ಲಿ ಅದು ಇರೋಡ್ ಆಗಕ್ಕೆ ಬಿಟ್ಟಿರೋಲ್ಲ. ಇದು ಹಾರ್ಡ್ ಮತ್ತು ಸಾಫ್ಟ್ ರಾಕ್ ಲೇಯರ್ಸಲ್ಲಿ ಈ ಥರ ಉಳ್ಕೊಳ್ಳುತ್ತೆ, ಅದು ಮೀಸಾ ಅಂತ ಕರಿತೀವಿ. ಈಗ ಯಾರ್ಡಂಗ್ ಅಂದರೆ ಏನಂತ ನೋಡೋಣ. ಈ ಯಾರ್ಡಂಗ್ ಅಂದರೆ ಒಂದು ಹಾರ್ಡ್ ರಾಕ್, ಅದ್ರ ಪಕ್ಕದಲ್ಲಿ ಸಾಫ್ಟ್ ರಾಕ್ ಇರುತ್ತೆ, ಮತ್ತು ಹಾರ್ಡ್ ರಾಕು ಎರೋಡ್ ಆಗೋದಿಲ್ಲ. ಸೊ ಏನಾಗುತ್ತೆ, ಸಾಫ್ಟ್ ರಾಕ್ ಎರೋಡ್ ಆಗಿ ಇದು ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗುತ್ತೆ. ಈಗ 2 ಹಾರ್ಡ್ ರಾಕ್ ಮಧ್ಯದಲ್ಲಿ ಈ ಥರ ಗ್ಯಾಪ್ಸ್ ಕ್ರಿಯೇಟ್ ಆಗುತ್ತೆ, ಮತ್ತು ಇಲ್ಲಿ ಗ್ಯಾಪ್ ಮತ್ತು ಇಲ್ಲಿ ಹಾರ್ಡ್ ರಾಕ್, ಇದನ್ನು ಯಾರ್ಡಂಗ್ ಅಂತ ಕರಿತೀವಿ. ಮತ್ತು ಇನ್ನೂ ಸ್ಟ್ರಕ್ಚರ್ ಯಾರ್ಡಂಗ್ ರಿಲೇಟೆಡ್ ಜ್ಯೂಗನ್ ಅಂತ ಒಂದು ಸ್ಟ್ರಕ್ಚರ್ ಬರುತ್ತೆ. ಇದು ಯಾವ ಥರ ಅಕ್ಕಪಕ್ಕದಲ್ಲಿ ಹಾರ್ಡ್ ರಾಕ್ ಸಾಫ್ಟ್ ರಾಕ್ ಇರುತ್ತೆ, ಇದು ಒಂದ್ರ ಮೇಲೊಂದು ಹಾರ್ಡ್ ರಾಕ್ ಸಾಫ್ಟ್ ರಾಕ್ ಇರುತ್ತೆ. ಹಾರ್ಡು ಸಾಫ್ಟು ಈ ಥರ ಹಾರ್ಡ್ ರಾಕ್ ಸಾಫ್ಟ್ ರಾಕ್. ಸೊ ಹಾರ್ಡ್ ರಾಕ್ ಎರೋಡ್ ಆಗೋದಿಲ್ಲ, ಇಲ್ಲಿ ಕೆಳಗಡೆ ಇರೋ ಸಾಫ್ಟ್ ರಾಕು ಎರೋಡ್ ಆಗುತ್ತೆ. ಈ ಥರ ಗ್ಯಾಪ್ಸ್, ಈ ಥರ ಮೌಂಟೇನ್ ಈ ಥರ ಗ್ಯಾಪ್ಸ್ ಕ್ರಿಯೇಟ್ ಆಗುತ್ತೆ, ಅದನ್ನು ಜ್ಯೂಗನ್ ಅಂತ ಕರಿತೀವಿ. ಸೊ ಫ್ರೆಂಡ್, ನಾವು ಇವತ್ತು ನೋಡಿದ್ವಿ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ ಥರ ಎರೋಷನಲ್ ಫೀಚರ್ಸ್, ಎರೋಷನಲ್ ಏಜೆಂಟ್ಸ್ ಲೈಕ್ ವಿಂಡ್, ವಾಟರ್ ಆಗಿರ್ಬೋದು, ಓಷನ್ ವೇವ್ಸ್ ಆಗಿರ್ಬೋದು, ಯಾವ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಈ ಕ್ವಶನ್ಸ್ ರಿಲೇಟೆಡು ಒಂದು ಕ್ವಶನ್ಸು ಪಿ ಡಿ ಒ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಲಾಸ್ಟ್ ಇಯರ್ ಪಿ ಡಿ ಒ ಎಕ್ಸಾಮಲ್ಲಿ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಡೆಪಾಸಿಷನಲ್ ಫೀಚರ್ ಈಸ್ ಮೇಡ್ ಬೈ ರನ್ನಿಂಗ್ ವಾಟರಿಂದ ಯಾವ ಡೆಪಾಸಿಷನಲ್ ಫೀಚರ್ ಆಗುತ್ತೆ ಅಂತ ನಾವು ನೋಡಿದ್ವಿ. ಮ್ಯಾಂಡರಿಂಗ್ ಈ ಥರ ಸ್ಪ್ರಿಂಗ್ ಆಗಿ ಬರ್ತಾ ಇರುತ್ತೆ ರಿವರು. ಸೊ ಇಲ್ಲಿ ಏನಾಗುತ್ತೆ, ಈ ಕಡೆ ಎರೋಷನ್ ಆಗುತ್ತೆ, ಈ ಕಡೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಇದನ್ನು ನಾವು ಮ್ಯಾಂಡರಿಂಗ್ ಅಂತ ಕರಿತೀವಿ. ಸೊ ದಿಸ್ ಒನ್ ಇಸ್ ಅ ಕರೆಕ್ಟ್ ಆಪ್ಷನ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.